ಕಾಶ್ಮೀರದ ಕಥೆ ತೀರಾ ಇತ್ತೀಚೆಗೆ ಬಹಳ ಇಂಪ್ರೂವ್ ಆಗಿತ್ತು. ನಿಮಗೆ ಬೆಂಗಳೂರಿಗಿಂತ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಜಮ್ಮು ಕಾಶ್ಮೀರ ಅದು. ಸೊ ಇಂಥ ಒಂದು ಪ್ಲೇಸಲ್ಲಿ ನಮಗೆ ಪ್ರವಾಸೋದ್ಯಮದಿಂದನೇ ಅವರಿಗೆ ದೊಡ್ಡ ಮಟ್ಟದ ಒಂದು ಆದಾಯ ಬರ್ತಾಯಿತ್ತು. ಒಂದು ಸಣ್ಣ ಲೆಕ್ಕಾಚಾರ ಹೇಳಿದ್ರು ನೋಡಿ, 2023ರಲ್ಲಿ ಒಂದು 2.08 ಕೋಟಿಯಷ್ಟು ಪ್ರವಾಸಿಗರು ಈ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ. 2.08 ಕೋಟಿಯಷ್ಟು ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದು ಹೋಗಿದ್ದಾರೆ. ಇದರಲ್ಲಿ ತೀರಾ 2024ರ ಎಂಡ್ವರೆಗೂ ಕೂಡ ಒಂದು 40,000 ರಿಂದ 60,000 ಖರ್ಚಾಗ್ತಿತ್ತು ಒಬ್ಬ ಮನುಷ್ಯನಿಗೆ. ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂದರೆ 40,000ರಿಂದ 60,000 ಖರ್ಚಾಗ್ತಿತ್ತು. ನೀವು ಈ ಲೆಕ್ಕಾಚಾರದ ಪ್ರಕಾರ ನೀವು ಹೋದರೂ ಕೂಡ ಒಂದು 80,000 ಕೋಟಿ ರೂಪಾಯಿಗಳ ಆದಾಯ ಬರೀ ಪ್ರವಾಸಿಗರಿಂದನೇ ಈ ನೆಲಕ್ಕೆ ಸಿಗುತ್ತೆ. ಅಂದರೆ ಅರ್ಥಾತ್ ಜಮ್ಮು ಕಾಶ್ಮೀರದ ಒಟ್ಟು ಆದಾಯದ 1/3 ಭಾಗವನ್ನು ಪ್ರವಾಸಿಗರೇ ಭರಿಸ್ತಾರೆ. ಅದು ಏರ್ ಫೇರ್ ಆ ಚಾರ್ಜ್ ಬಿಟ್ಬಿಡಿ, ವಿಮಾನಯಾನದ ಆ ಚಾರ್ಜ್ ಬಿಟ್ಬಿಡಿ, ಆದರೆ ಅದನ್ನು ಹೊರತುಪಡಿಸಿದಂತೆ ದೊಡ್ಡ ಮಟ್ಟದ ಆದಾಯ ಇದೆ. ಇಂಥ ಒಂದು ಘಟನೆ ಒಬ್ಬ ನರರಾಕ್ಷಸ ಯಾರೋ ಹುಟ್ಕೊಂಡಿರ್ತಾನಲ್ಲ, ಒಬ್ಬರೋ 50 ಜನವೋ 1000 ಜನವೋ, ನಿಮ್ಮ ಜನಸಂಖ್ಯೆಯಲ್ಲಿ 1.38 ಕೋಟಿ, 1,38,00,000 ಅಂತ ಅಂದ್ಕೊಂಡ್ರೆ ಅದರಲ್ಲಿ 1.15 ಕೋಟಿ ಜನ ಮುಸ್ಲಿಮ್ಸೇ ಇದ್ದಾರೆ. ಅಲ್ಲಿ ಇರಲಿ, ಇದರ ಮಧ್ಯದಲ್ಲಿ ಕೆಲವು ಕ್ರಿಮಿಗಳು ಹುಟ್ಕೊಳ್ತಾವಲ್ಲ, ಅಂಥವರಿಂದ ಕನಿಷ್ಠ ಇನ್ಯಾರಾದರೂ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀರಾ ಅಂತ 1 ವರ್ಷ 2 ವರ್ಷ ಕೇಳಿ ನೋಡಿ, ನಾನು ಹೋಗಲ್ಲ ಅಂತಾರೆ. ಇದೊಂದು ಭಾಗ. ಬಲಿಯಾದವರು ಬದುಕುಳಿದವರ ಕಥೆ ಮುಂದೇನು? ಉಗ್ರರ ಅಟ್ಟಹಾಸಕ್ಕೆ ಮಡಿದವರ ದೇಹ ಹಸ್ತಾಂತರ ಸದ್ಯಕ್ಕಾಗೋದಿಲ್ಲ. ರಕ್ಷಣಾ ಇಲಾಖೆನೇ ಮೃತರ ಸ್ವಗ್ರಾಮಗಳಿಗೆ ದೇಹವನ್ನು ಹಸ್ತಾಂತರ ಮಾಡುತ್ತೆ. ಸಂಬಂಧಿಕರು ಬದುಕುಳಿದವರು ಕೂಡ ಈಗ ಊರಿಗೆ ಹೋಗೋಕ್ಕೆ ಆಗಲ್ಲ. ರಕ್ಷಣಾ ಇಲಾಖೆ ತನಿಖೆ ಕಂಪ್ಲೀಟ್ ಆಗಬೇಕು, ಆಮೇಲಷ್ಟೇ ಬಿಡ್ತಾರೆ ಅವ್ರನ್ನ, ಅಲ್ಲಿವರೆಗೂ ಬಿಡಲ್ಲ ಅವರು. ಹಾಗಾಗಿ ಮೃತದೇಹದ ಜೊತೆನೇ ಈಗ ಯಾರ್ಯಾರು ಟೂರ್ಗೆ ಹೋಗಿದ್ದಾರಲ್ಲ ಅವರು ಕೂಡ ವಾಪಸ್ ಬರಬೇಕಾಗತ್ತೆ. ರಾಜ್ಯ ಸರ್ಕಾರ ಈ ಕ್ಷಣಕ್ಕೆ ಸದ್ಯ ಕ್ಷಣದ ಮಾಹಿತಿಯನ್ನು ಮಾತ್ರ ಪಡ್ಕೊಳ್ಳುತ್ತೆ.